ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಈಗ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿಕೆ ಅನ್ನುವಂತ ಒಂದು ಸುದ್ದಿ ಬರ್ತಾ ಇದೆ. ಅದೇನಪ್ಪಾ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ನಾನು ಹೇಳಿದೆ, ಗ್ರೇಟರ್ ಬೆಂಗಳೂರು ಜೊತೆಗೆ ರಾಮನಗರವನ್ನು ಬೆಂಗಳೂರಿಗೆ ಸೇರಿಸಬೇಕು ಅಂತೇಳಿ. ಅವ್ರಿಗೆ ಅವತ್ತಿಂದ ಅದು ಬಹಳ ಕೋಪ ಆಯ್ತು. ಏನ್ರಿ ರಾಮನಗರ ಬೆಂಗಳೂರು ರೂರಲ್ ಅಲ್ರಿ, ಬೆಂಗಳೂರೇ ರೀ. ಆಮೇಲೆ ಅವರು ಪ್ರತಿ ಭಾಷಣದಲ್ಲಿ ಹೇಳ್ತಾ ಇದ್ರು, ನೋಡಿ ನಾನು ನಿಮಗೆ ಮನೆ ಕಟ್ಸ್ಕೊಡಕ್ಕಾಗಲ್ಲ, ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕಕ್ಕಾಗಲ್ಲ, ಆದ್ರೆ ನಿಮ್ಮ ಆಸ್ತಿ ಪಾಸ್ತಿ ಮಾರಬೇಡಿ, ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ನಿಮ್ಮ ಆಸ್ತಿ ಪಾಸ್ತಿಗೆ 1 ಲಕ್ಷ ಬೆಲೆ ಇದ್ರೆ, ಅಂದ್ರೆ ಉದಾಹರಣೆಗೆ 10 ಲಕ್ಷ ಬೆಲೆ ಇದ್ರೆ ಅದನ್ನ 1 ಕೋಟಿ ಮಾಡಿಸ್ತೀನಿ, ಆ ಶಕ್ತಿ ನನಗೆ ಕೊಟ್ಟಿದ್ದಾನೆ ಅಂತ. ಆದ್ರೆ ರಾಮನಗರ ಹೋಗಿ ಬೆಂಗಳೂರು ದಕ್ಷಿಣ ಮಾಡ್ತೀನಿ ಅಂತ ಹೇಳಿ. ಇದೀಗ ಬೆಂಗಳೂರು ದಕ್ಷಿಣ ಮಾಡೋದಕ್ಕೆ ಸೆಂಟ್ರಲ್ ಅವಕಾಶ ಕೊಟ್ಟಿಲ್ಲ. ಇದು ಬೇರೆ ಒಂದು ಆಂಗಲ್ ಅನ್ನು ಕೊಡ್ತಾ ಇದೆ. ಯಾಕೆಂತಂದ್ರೆ ಯತಗಾನಹಳ್ಳಿಯಲ್ಲಿ ಕುಮಾರಸ್ವಾಮಿ ಅವರ ಭೂಮಿ ಒತ್ತುವರಿ ಆಗಿದೆ ಅಂತ ಹೇಳಿ 14 ಎಕರೆಯನ್ನು ವಾಪಸ್ ಪಡೆಯೋದಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟ ಕಾರಣಕ್ಕಾಗಿ ಅಲ್ಲಿ ಒತ್ತುವರಿಗಳೆಲ್ಲ ಆಗ್ತಾ ಇದೆ, ಒತ್ತುವರಿ ತೆರವಾಗ್ತಾ ಇದೆ. ಅದಕ್ಕೆ ಟಕ್ಕರ್ ಕೊಟ್ಟರು ಕುಮಾರಸ್ವಾಮಿ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ಎರಡು ಒಕ್ಕಲಿಗ ನಾಯಕರ ನಡುವಿನ ಗಲಾಟೆ ಅಥವಾ ಪ್ರತಿಷ್ಠೆ ಅನ್ನುವಂಥ ವಿಚಾರಗಳು. ರಾಮನಗರ ರಾಜಕಾರಣ ದೆಹಲಿ ಅಂಗಳ ತಲುಪಿದೆ. ಇದೀಗ ಡಿಕೆ ಶಿವಕುಮಾರ್ ಜಿಲ್ಲೆ ಹೆಸರು ಬದಲಿಸಿ ಭೂಮಿಗೆ ಬಂಗಾರದ ಬೆಲೆ ತರಬೇಕು ಅಂತ ಕನಸು ಕಂಡಿದ್ರು. ಆದರೆ ಎಲ್ಲ ಕನಸಿಗೆ ಕೊಳ್ಳಿ ಬಿದ್ದಿದೆ. ಇದೀಗ ಡಿಕೆ ವರ್ಸಸ್ ಎಚ್ಡಿಕೆ ಅನ್ನುವಂಥ ವಾರ್ ಶುರುವಾಗಿದೆ. ಯಾಕೆ ಹೀಗೆ, ಬನ್ನಿ ನೋಡೋಣ. ಡಿಕೆಶಿ ಕನಸಿಗೆ ಕೇಂದ್ರ ಸರ್ಕಾರ ತಣ್ಣೀರು. ರಾಮನಗರ ಹೆಸರು ಬದಲಾವಣೆಗೆ ಎಳ್ಳು ನೀರು. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡೋದು ಡಿಸಿಎಂ ಡಿಕೆ ಶಿವಕುಮಾರ್ ಕನಸು. ಆದ್ರೆ ಕರ್ನಾಟಕ ಸರ್ಕಾರದ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಅಡ್ಡಿಯಾಗಿದ್ದು ಪ್ರಸ್ತಾವನೆಯನ್ನೇ ತಿರಸ್ಕರಿಸಿದೆ. ಇದರೊಂದಿಗೆ ಜಿಲ್ಲೆ ಹೆಸರು ಬದಲಿಸುವ ಡಿಕೆಶಿ ಕನಸಿಗೆ ತಣ್ಣೀರು ಎರಚಿದೆ. ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು, ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸುವಂಥದ್ದು, ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು. ಆ ಕೆಲಸಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅಂತೇಳಿ ಅನೇಕರಿಗೆ ನೀವು ತಿಳುವಳಿಕೆ ಕೊಡುವಂತ ಕೆಲಸ ಕೂಡ ತಾವು ಮಾಡಬೇಕು. ರಾಜ್ಯ ಸರ್ಕಾರದ ಒಂದು ಪ್ರಸ್ತಾಪವನ್ನ ನೋಟಿಫೈ ಮಾಡಿಲ್ಲ ಅನ್ನುವಂಥದ್ದು ಬಹಳ ಒಳ್ಳೆ ಸುದ್ದಿ. ಕೆಲವರು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಆ ಜಿಲ್ಲೆಯ ಹೆಸರನ್ನ ಬಳಕೆ ಮಾಡಿಕೊಂಡು ಅದನ್ನೇನಾರು ಮಾರಾಟ ಮಾಡಿಕೊಳ್ಬೇಕು ಅನ್ನೋಂಥ ದುರುದ್ದೇಶ. ಚೆಕ್ಮೇಟ್ ಇಟ್ರ ಎಚ್ಡಿ ಕುಮಾರಸ್ವಾಮಿ. ಚನ್ನಪಟ್ಟಣ ಉಪಚುನಾವಣೆ ವೇಳೆ ಡಿಕೆ ಶಿವಕುಮಾರ್ ರಾಮನಗರ ಮರುನಾಮಕರಣದ ಕಿಡಿ ಹೊತ್ತಿಸಿದ್ರು. ಅದು ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಕಿತ್ತಾಟಕ್ಕೆ ಕಾರಣವಾಗಿತ್ತು. ಡಿಕೆ ಶಿವಕುಮಾರ್ ಅವರ ಈ ಯೋಚನೆ ತಮ್ಮ ಬೇನಾಮಿ ಆಸ್ತಿ ಸಕ್ರಮ ಮಾಡಿಕೊಳ್ಳೋ ಪ್ಲಾನ್ ಅಂತ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ರು. ಬಹಳ ದಿವಸದಿಂದ ಇವರು ಹೊಸ ಸರ್ಕಾರ ರಚನೆ ಆದ ದಿನದಿಂದ ರಾಮನಗರ ಜಿಲ್ಲಾ ಹೆಸರನ್ನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಛಲದಿಂದ ಹೊರಟಿದ್ದಾರೆ, ಹಠದಿಂದ. ಅದರಿಂದ ಏನು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಗೊತ್ತಿಲ್ಲ ನನಗೆ. ಇದೇ ಲೆಕ್ಕಾಚಾರದಲ್ಲಿ ರಾಮನಗರ ಜನತೆಗೆ ಡಿಕೆ ಶಿವಕುಮಾರ್ ಒಂದು ಭರವಸೆ ಕೂಡ ನೀಡಿದ್ರು. ಜೇಬಿಗೆ ನಾನು ನೇರವಾಗಿ ದುಡ್ಡು ಹಾಕಲು ಮನೆ ಕಟ್ಟಿಸಿಕೊಡಲು ಆಗೋದಿಲ್ಲ. ನಿಮ್ಮ ಆಸ್ತಿ ಮೌಲ್ಯಗಳನ್ನ 10 ಪಟ್ಟು ಹೆಚ್ಚು ಮಾಡುವ ಶಕ್ತಿ ದೇವರು ನೀಡಿದ್ದಾನೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ವಿದ್ಯೆ ನೀಡಬಹುದು ಅಷ್ಟೇ. ಕನಕಪುರದವರು ರಾಮನಗರ ಜಿಲ್ಲೆಯವರಲ್ಲ, ಬೆಂಗಳೂರು ಜಿಲ್ಲೆಯವರು ಎಂಬುದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ ಎಂದಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಈಗ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿಕೆ ಅನ್ನುವಂತ ಒಂದು ಸುದ್ದಿ ಬರ್ತಾ ಇದೆ. ಅದೇನಪ್ಪಾ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ನಾನು ಹೇಳಿದೆ, ಗ್ರೇಟರ್ ಬೆಂಗಳೂರು ಜೊತೆಗೆ ರಾಮನಗರವನ್ನು ಬೆಂಗಳೂರಿಗೆ ಸೇರಿಸಬೇಕು ಅಂತೇಳಿ. ಅವ್ರಿಗೆ ಅವತ್ತಿಂದ ಅದು ಬಹಳ ಕೋಪ ಆಯ್ತು. ಏನ್ರಿ ರಾಮನಗರ ಬೆಂಗಳೂರು ರೂರಲ್ ಅಲ್ರಿ, ಬೆಂಗಳೂರೇ ರೀ. ಆಮೇಲೆ ಅವರು ಪ್ರತಿ ಭಾಷಣದಲ್ಲಿ ಹೇಳ್ತಾ ಇದ್ರು, ನೋಡಿ ನಾನು ನಿಮಗೆ ಮನೆ ಕಟ್ಸ್ಕೊಡಕ್ಕಾಗಲ್ಲ, ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕಕ್ಕಾಗಲ್ಲ, ಆದ್ರೆ ನಿಮ್ಮ ಆಸ್ತಿ ಪಾಸ್ತಿ ಮಾರಬೇಡಿ, ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ನಿಮ್ಮ ಆಸ್ತಿ ಪಾಸ್ತಿಗೆ 1 ಲಕ್ಷ ಬೆಲೆ ಇದ್ರೆ, ಅಂದ್ರೆ ಉದಾಹರಣೆಗೆ 10 ಲಕ್ಷ ಬೆಲೆ ಇದ್ರೆ ಅದನ್ನ 1 ಕೋಟಿ ಮಾಡಿಸ್ತೀನಿ, ಆ ಶಕ್ತಿ ನನಗೆ ಕೊಟ್ಟಿದ್ದಾನೆ ಅಂತ. ಆದ್ರೆ ರಾಮನಗರ ಹೋಗಿ ಬೆಂಗಳೂರು ದಕ್ಷಿಣ ಮಾಡ್ತೀನಿ ಅಂತ ಹೇಳಿ. ಇದೀಗ ಬೆಂಗಳೂರು ದಕ್ಷಿಣ ಮಾಡೋದಕ್ಕೆ ಸೆಂಟ್ರಲ್ ಅವಕಾಶ ಕೊಟ್ಟಿಲ್ಲ. ಇದು ಬೇರೆ ಒಂದು ಆಂಗಲ್ ಅನ್ನು ಕೊಡ್ತಾ ಇದೆ. ಯಾಕೆಂತಂದ್ರೆ ಯತಗಾನಹಳ್ಳಿಯಲ್ಲಿ ಕುಮಾರಸ್ವಾಮಿ ಅವರ ಭೂಮಿ ಒತ್ತುವರಿ ಆಗಿದೆ ಅಂತ ಹೇಳಿ 14 ಎಕರೆಯನ್ನು ವಾಪಸ್ ಪಡೆಯೋದಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟ ಕಾರಣಕ್ಕಾಗಿ ಅಲ್ಲಿ ಒತ್ತುವರಿಗಳೆಲ್ಲ ಆಗ್ತಾ ಇದೆ, ಒತ್ತುವರಿ ತೆರವಾಗ್ತಾ ಇದೆ. ಅದಕ್ಕೆ ಟಕ್ಕರ್ ಕೊಟ್ಟರು ಕುಮಾರಸ್ವಾಮಿ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ಎರಡು ಒಕ್ಕಲಿಗ ನಾಯಕರ ನಡುವಿನ ಗಲಾಟೆ ಅಥವಾ ಪ್ರತಿಷ್ಠೆ ಅನ್ನುವಂಥ ವಿಚಾರಗಳು.
ರಾಮನಗರ ರಾಜಕಾರಣ ದೆಹಲಿ ಅಂಗಳ ತಲುಪಿದೆ. ಇದೀಗ ಡಿಕೆ ಶಿವಕುಮಾರ್ ಜಿಲ್ಲೆ ಹೆಸರು ಬದಲಿಸಿ ಭೂಮಿಗೆ ಬಂಗಾರದ ಬೆಲೆ ತರಬೇಕು ಅಂತ ಕನಸು ಕಂಡಿದ್ರು. ಆದರೆ ಎಲ್ಲ ಕನಸಿಗೆ ಕೊಳ್ಳಿ ಬಿದ್ದಿದೆ. ಇದೀಗ ಡಿಕೆ ವರ್ಸಸ್ HDK ಅನ್ನುವಂತ ವಾರ್ ಶುರುವಾಗಿದೆ. ಯಾಕೆ ಹೀಗೆ ಬನ್ನಿ ನೋಡೋಣ. ಡಿಕೆಶಿ ಕನಸಿಗೆ ಕೇಂದ್ರ ಸರ್ಕಾರ ತಣ್ಣೀರು. ರಾಮನಗರ ಹೆಸರು ಬದಲಾವಣೆಗೆ ಎಳ್ಳು ನೀರು. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡೋದು ಡಿಸಿಎಂ ಡಿಕೆ ಶಿವಕುಮಾರ್ ಕನಸು. ಆದ್ರೆ ಕರ್ನಾಟಕ ಸರ್ಕಾರದ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಅಡ್ಡಿಯಾಗಿದ್ದು ಪ್ರಸ್ತಾವನೆಯನ್ನೇ ತಿರಸ್ಕರಿಸಿದೆ. ಇದರೊಂದಿಗೆ ಜಿಲ್ಲೆ ಹೆಸರು ಬದಲಿಸುವ ಡಿಕೆಶಿ ಕನಸಿಗೆ ತಣ್ಣೀರು ಎರಚಿದೆ. ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು, ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸುವಂಥದ್ದು, ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು. ಆ ಕೆಲಸಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅಂತೇಳಿ ಅನೇಕರಿಗೆ ನೀವು ತಿಳುವಳಿಕೆ ಕೊಡುವಂತ ಕೆಲಸ ಕೂಡ ತಾವು ಮಾಡಬೇಕು. ರಾಜ್ಯ ಸರ್ಕಾರದ ಒಂದು ಪ್ರಸ್ತಾಪವನ್ನ ನೋಟಿಫೈ ಮಾಡಿಲ್ಲ ಅನ್ನುವಂಥದ್ದು ಬಹಳ ಒಳ್ಳೆ ಸುದ್ದಿ. ಕೆಲವರು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಆ ಜಿಲ್ಲೆಯ ಹೆಸರನ್ನ ಬಳಕೆ ಮಾಡಿಕೊಂಡು ಅದನ್ನೇನಾರು ಮಾರಾಟ ಮಾಡಿಕೊಳ್ಬೇಕು ಅನ್ನೋಂಥ ದುರುದ್ದೇಶ. ಚೆಕ್ಮೇಟ್ ಇಟ್ರ ಎಚ್ಡಿ ಕುಮಾರಸ್ವಾಮಿ. ಚನ್ನಪಟ್ಟಣ ಉಪಚುನಾವಣೆ ವೇಳೆ ಡಿಕೆ ಶಿವಕುಮಾರ್ ರಾಮನಗರ ಮರುನಾಮಕರಣದ ಕಿಡಿ ಹೊತ್ತಿಸಿದ್ರು. ಅದು ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಕಿತ್ತಾಟಕ್ಕೆ ಕಾರಣವಾಗಿತ್ತು. ಡಿಕೆ ಶಿವಕುಮಾರ್ ಅವರ ಈ ಯೋಚನೆ ತಮ್ಮ ಬೇನಾಮಿ ಆಸ್ತಿ ಸಕ್ರಮ ಮಾಡಿಕೊಳ್ಳೋ ಪ್ಲಾನ್ ಅಂತ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ರು. ಬಹಳ ದಿವಸದಿಂದ ಇವರು ಹೊಸ ಸರ್ಕಾರ ರಚನೆ ಆದ ದಿನದಿಂದ ರಾಮನಗರ ಜಿಲ್ಲಾ ಹೆಸರನ್ನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಛಲದಿಂದ ಹೊರಟಿದ್ದಾರೆ, ಹಠದಿಂದ. ಅದರಿಂದ ಏನು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಗೊತ್ತಿಲ್ಲ ನನಗೆ. ಇದೇ ಲೆಕ್ಕಾಚಾರದಲ್ಲಿ ರಾಮನಗರ ಜನತೆಗೆ ಡಿಕೆ ಶಿವಕುಮಾರ್ ಒಂದು ಭರವಸೆ ಕೂಡ ನೀಡಿದ್ರು. ಜೇಬಿಗೆ ನಾನು ನೇರವಾಗಿ ದುಡ್ಡು ಹಾಕಲು ಮನೆ ಕಟ್ಟಿಸಿಕೊಡಲು ಆಗೋದಿಲ್ಲ. ನಿಮ್ಮ ಆಸ್ತಿ ಮೌಲ್ಯಗಳನ್ನ 10 ಪಟ್ಟು ಹೆಚ್ಚು ಮಾಡುವ ಶಕ್ತಿ ದೇವರು ನೀಡಿದ್ದಾನೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ವಿದ್ಯೆ ನೀಡಬಹುದು ಅಷ್ಟೇ. ಕನಕಪುರದವರು ರಾಮನಗರ ಜಿಲ್ಲೆಯವರಲ್ಲ, ಬೆಂಗಳೂರು ಜಿಲ್ಲೆಯವರು ಎಂಬುದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ ಎಂದಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಈಗ ಡಿಕೆ ಶಿವಕುಮಾರ್ ವರ್ಸಸ್ HDK ಅನ್ನುವಂತ ಒಂದು ಸುದ್ದಿ ಬರ್ತಾ ಇದೆ. ಅದೇನಪ್ಪಾ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ನಾನು ಹೇಳಿದೆ, ಗ್ರೇಟರ್ ಬೆಂಗಳೂರು ಜೊತೆಗೆ ರಾಮನಗರವನ್ನು ಬೆಂಗಳೂರಿಗೆ ಸೇರಿಸಬೇಕು ಅಂತೇಳಿ. ಅವ್ರಿಗೆ ಅವತ್ತಿಂದ ಅದು ಬಹಳ ಕೋಪ ಇತ್ತು. ಏನ್ರಿ ರಾಮನಗರ ಬೆಂಗಳೂರು ರೂರಲ್ ಅಲ್ರಿ, ಬೆಂಗಳೂರೇ ರೀ. ಆಮೇಲೆ ಅವರು ಪ್ರತಿ ಭಾಷಣದಲ್ಲಿ ಹೇಳ್ತಾ ಇದ್ರು, ನೋಡಿ ನಾನು ನಿಮಗೆ ಮನೆ ಕಟ್ಸ್ಕೊಡಕ್ಕಾಗಲ್ಲ, ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕಕ್ಕಾಗಲ್ಲ, ಆದ್ರೆ ನಿಮ್ಮ ಆಸ್ತಿ ಪಾಸ್ತಿ ಮಾರಬೇಡಿ, ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ನಿಮ್ಮ ಆಸ್ತಿ ಪಾಸ್ತಿಗೆ 1 ಲಕ್ಷ ಬೆಲೆ ಇದ್ರೆ, ಅಂದ್ರೆ ಉದಾಹರಣೆಗೆ 10 ಲಕ್ಷ ಬೆಲೆ ಇದ್ರೆ ಅದನ್ನ 1 ಕೋಟಿ ಮಾಡಿಸ್ತೀನಿ, ಆ ಶಕ್ತಿ ನನಗೆ ಕೊಟ್ಟಿದ್ದಾನೆ ಅಂತ. ಆದ್ರೆ ರಾಮನಗರ ಹೋಗಿ ಬೆಂಗಳೂರು ದಕ್ಷಿಣ ಮಾಡ್ತೀನಿ ಅಂತ ಹೇಳಿ. ಇದೀಗ ಬೆಂಗಳೂರು ದಕ್ಷಿಣ ಮಾಡೋದಕ್ಕೆ ಸೆಂಟ್ರಲ್ ಅವಕಾಶ ಕೊಟ್ಟಿಲ್ಲ. ಇದು ಬೇರೆ ಒಂದು ಆಂಗಲ್ ಅನ್ನ ಕೊಡ್ತಾ ಇದೆ. ಯಾಕೆಂತಂದ್ರೆ ಯತಗಾನಹಳ್ಳಿಯಲ್ಲಿ ಕುಮಾರಸ್ವಾಮಿ ಅವರ ಭೂಮಿ ಒತ್ತುವರಿ ಆಗಿದೆ ಅಂತ ಹೇಳಿ 14 ಎಕರೆಯನ್ನು ವಾಪಸ್ ಪಡೆಯೋದಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟ ಕಾರಣಕ್ಕಾಗಿ ಅಲ್ಲಿ ಒತ್ತುವರಿಗಳೆಲ್ಲ ಆಗ್ತಾ ಇದೆ, ಒತ್ತುವರಿ ತೆರವಾಗ್ತಾ ಇದೆ. ಅದಕ್ಕೆ ಟಕ್ಕರ್ ಕೊಟ್ಟರು ಕುಮಾರಸ್ವಾಮಿ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ಎರಡು ಒಕ್ಕಲಿಗ ನಾಯಕರ ನಡುವಿನ ಗಲಾಟೆ ಅಥವಾ ಪ್ರತಿಷ್ಠೆ ಅನ್ನುವಂಥ ವಿಚಾರಗಳು. ರಾಮನಗರ ರಾಜಕಾರಣ ದೆಹಲಿ ಅಂಗಳ ತಲುಪಿದೆ. ಇದೀಗ ಡಿಕೆ ಶಿವಕುಮಾರ್ ಜಿಲ್ಲೆ ಹೆಸರು ಬದಲಿಸಿ ಭೂಮಿಗೆ ಬಂಗಾರದ ಬೆಲೆ ತರಬೇಕು ಅಂತ ಕನಸು ಕಂಡಿದ್ರು. ಆದರೆ ಎಲ್ಲ ಕನಸಿಗೆ ಕೊಳ್ಳಿ ಬಿದ್ದಿದೆ. ಇದೀಗ ಡಿಕೆ ವರ್ಸಸ್ HDK ಅನ್ನುವಂಥ ವಾರ್ ಶುರುವಾಗಿದೆ. ಯಾಕೆ ಹೀಗೆ ಬನ್ನಿ ನೋಡೋಣ. ಸಿಎಂ ಡಿಕೆಶಿ ಕನಸಿಗೆ ಕೇಂದ್ರ ಸರ್ಕಾರ ತಣ್ಣೀರು. ರಾಮನಗರ ಹೆಸರು ಬದಲಾವಣೆಗೆ ಎಳ್ಳು ನೀರು. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡೋದು ಡಿಸಿಎಂ ಡಿಕೆ ಶಿವಕುಮಾರ್ ಕನಸು. ಆದ್ರೆ ಕರ್ನಾಟಕ ಸರ್ಕಾರದ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಅಡ್ಡಿಯಾಗಿದ್ದು ಪ್ರಸ್ತಾವನೆಯನ್ನೇ ತಿರಸ್ಕರಿಸಿದೆ. ಇದರೊಂದಿಗೆ ಜಿಲ್ಲೆ ಹೆಸರು ಬದಲಿಸುವ ಡಿಕೆಶಿ ಕನಸಿಗೆ ತಣ್ಣೀರು ಎರಚಿದೆ. ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು, ನಿಮ್ಮ ಆಸ್ತಿ ಮೌಲ್ಯಗಳನ್ನ ಹೆಚ್ಚಿಸುವಂಥದ್ದು, ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು. ಆ ಕೆಲಸಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅಂತೇಳಿ ಅನೇಕರಿಗೆ ನೀವು ತಿಳುವಳಿಕೆ ಕೊಡುವಂತ ಕೆಲಸ ಕೂಡ ತಾವು ಮಾಡಬೇಕು.
ರಾಜ್ಯ ಸರ್ಕಾರದ ಒಂದು ಪ್ರಸ್ತಾಪವನ್ನ ನೋಟಿಫೈ ಮಾಡಿಲ್ಲ ಅನ್ನುವಂಥದ್ದು ಬಹಳ ಒಳ್ಳೆ ಸುದ್ದಿ. ಕೆಲವರು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಆ ಜಿಲ್ಲೆಯ ಹೆಸರನ್ನ ಬಳಕೆ ಮಾಡಿಕೊಂಡು ಅದನ್ನೇನಾರು ಮಾರಾಟ ಮಾಡಿಕೊಳ್ಬೇಕು ಅನ್ನೋಂಥ ದುರುದ್ದೇಶ. ಚೆಕ್ಮೇಟ್ ಇಟ್ರ ಎಚ್ಡಿ ಕುಮಾರಸ್ವಾಮಿ. ಚನ್ನಪಟ್ಟಣ ಉಪಚುನಾವಣೆ ವೇಳೆ ಡಿಕೆ ಶಿವಕುಮಾರ್ ರಾಮನಗರ ಮರುನಾಮಕರಣದ ಕಿಡಿ ಹೊತ್ತಿಸಿದ್ರು. ಅದು ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಕಿತ್ತಾಟಕ್ಕೆ ಕಾರಣವಾಗಿತ್ತು. ಡಿಕೆ ಶಿವಕುಮಾರ್ ಅವರ ಈ ಯೋಚನೆ ತಮ್ಮ ಬೇನಾಮಿ ಆಸ್ತಿ ಸಕ್ರಮ ಮಾಡಿಕೊಳ್ಳೋ ಪ್ಲಾನ್ ಅಂತ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ರು. ಬಹಳ ದಿವಸದಿಂದ ಇವರು ಹೊಸ ಸರ್ಕಾರ ರಚನೆ ಆದ ದಿನದಿಂದ ರಾಮನಗರ ಜಿಲ್ಲಾ ಹೆಸರನ್ನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಛಲದಿಂದ ಹೊರಟಿದ್ದಾರೆ ಆಟದಿಂದ. ಅದರಿಂದ ಏನು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಗೊತ್ತಿಲ್ಲ ನಮಗೆ. ಇದೇ ಲೆಕ್ಕಾಚಾರದಲ್ಲಿ ರಾಮನಗರ ಜನತೆಗೆ ಡಿಕೆ ಶಿವಕುಮಾರ್ ಒಂದು ಭರವಸೆ ಕೂಡ ನೀಡಿದ್ರು. ಜೇಬಿಗೆ ನಾನು ನೇರವಾಗಿ ದುಡ್ಡು ಹಾಕಲು ಮನೆ ಕಟ್ಟಿಸಿಕೊಡಲು ಆಗೋದಿಲ್ಲ. ನಿಮ್ಮ ಆಸ್ತಿ ಮೌಲ್ಯಗಳನ್ನ 10 ಪಟ್ಟು ಹೆಚ್ಚು ಮಾಡುವ ಶಕ್ತಿ ದೇವರು ನೀಡಿದ್ದಾನೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ವಿದ್ಯೆ ನೀಡಬಹುದು ಅಷ್ಟೇ. ಕನಕಪುರದವರು ರಾಮನಗರ ಜಿಲ್ಲೆಯವರಲ್ಲ, ಬೆಂಗಳೂರು ಜಿಲ್ಲೆಯವರು ಎಂಬುದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ ಎಂದಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.